ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನಾವು ನೋಡೋದೊಂದಷ್ಟಿದ್ರೆ ಅದರಿಂದ ಇನ್ನೂ ಎಷ್ಟೋ ನಡೆಯುತ್ತೆ. ಯಾವ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ದಿನ ಎಲ್ಲ ನಡೆಯೋದು ಬರೀ 1.5 ಅವರ್ ತೋರಿಸ್ತಾರೋ ಅದೇ ರೀತಿ ಇಲ್ಲಿ ಎಷ್ಟೋ ನಡೆಯುತ್ತೆ. ಕುಮಾರಿ ಈ ಹುಡುಗಿ ಎಲಿಮಿನೇಟ್ ಆಗಿದ್ದಾಳಾ? ನಿನ್ನೆ ಎಪಿಸೋಡಲ್ಲಿ ಇವಳನ್ನ ನೋಡಿಸ್ಲೇ ಇಲ್ಲ. ಇದಕ್ಕೆ ಕಾರಣನೂ ಅವ್ರು ಏನು ಅಂತ ಹೇಳಲಿಲ್ಲ. ಈ ಕ್ಯಾಮ್ರಾ ಮುಂದೆ ಇವ್ರು ಏನೇನು ತೋರಿಸ್ತಾರೆ, ಅವರು ಕ್ಯಾಮ್ರಾ ಮುಂದೆ ಯಾವ ರೀತಿ ನಡ್ಕೊಳ್ತಾರೆ, ಇದನ್ನು ಮಾತ್ರ ನೋಡಿ ಅಲ್ಲಿರೋ ಸ್ಪರ್ಧಿಗಳು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದೇನು ಇನ್ನೂ ಎಷ್ಟೋ ನಡೆದಿರತ್ತೆ. ಇನ್ನೂ ಹಲವಾರು ಥರ ಪ್ರಶ್ನೆಗಳು ಕೇಳಿರ್ತಾರೆ, ಹಲವಾರು ಥರ ಮಾತಾಡಿರ್ತಾರೆ. ಆದರೆ ಅವರು ಇಷ್ಟು ಅವರ್ ತೋರಿಸ್ಬೇಕು ಅಂತ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿ ತೋರಿಸ್ತಾರೆ. ಅವ್ರಿಗೆ ಯಾವುದು ಚೆನ್ನಾಗಿ ಅನ್ಸತ್ತೋ ಅದನ್ನು ಕಟ್ ಮಾಡಿ ತೋರಿಸ್ತಾರೆ. ಕುಮಾರಿ ಈ ಹುಡುಗಿ ಇರೋದು ಚಂದನ್ ಟೀಮಲ್ಲಿ. ಇನ್ನು ಚಂದನ್ ಟೀಮು ಲಾಸ್ಟಲ್ಲಿದೆ. ಇವರಿನ ಯಾವ ಟಾಸ್ಕು ಗೆದ್ದಿಲ್ಲ. ಇವರು ಟಾಸ್ಕ್ ಆಡೋದಕ್ಕೆ ಸ್ಟೇಜ್ ಮೇಲೆ ಬಂದರು ಆ ಟೀಮ್ ಅವರೆಲ್ಲ. ಅದರಲ್ಲಿ ಕುಮಾರಿ ಬಿಟ್ಟು ಇನ್ನೆಲ್ಲ ಇದ್ದರು ಆ ಟೀಮ್ ಅವರು. ಕುಮಾರಿ ಪೂರ್ತಿ ಎಪಿಸೋಡಲ್ಲೇ ಕಾಣಿಸ್ಲಿಲ್ಲ. ಬರೀ ಆ ಟಾಸ್ಕ್ ಆಡಬೇಕಾದ್ರೆ ಮಾತ್ರ ಅಲ್ಲ. ಆಗ ಅಲ್ಲಿರೋ ಜಡ್ಜಸ್ಸು ಕುಮಾರಿ ಯಾಕಲ್ಲಿಲ್ಲ, ಅವಳು ಅಲ್ಲಿಲ್ಲದೆ ಇರೋದಕ್ಕೆ ಕಾರಣ ಏನು, ಟಿ ವಿ ನೋಡಬೇಕಾದ್ರೆ ಯಾರೂ ಅಷ್ಟು ಗಮನನೂ ಕೊಟ್ಟಿಲ್ಲ. ಜಡ್ಜಸ್ಸು ಅವಳಲ್ಲಿ ಯಾಕಿಲ್ಲ ಅಂತ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ. ಈಗ ಇದನ್ನು ನೋಡಿ ಎಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ಕುಮಾರಿ ಎಲಿಮಿನೇಟ್ ಆಗಿದ್ದಾಳೆ ಅಂತ. ಮೊನ್ನೆ ನೋಡಬೇಕಾದ್ರೆ ಕುಮಾರಿ ಫಿಸಿಕಲ್ ಸ್ಟ್ರಾಂಗ್ ಇಲ್ಲ ಅಂತೇಳಿ ಶಾಸ್ತ್ರಿ ಅವಳನ್ನ 4ನೇ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಇನ್ನು ನಿನ್ನೆ ಇವನು ಆಡಿದ್ದು ನೋಡಿದ್ವಲ್ಲ ಯಾವ ರೀತಿ ಆಡ್ದ ಅಂದ್ಬಿಟ್ಟು ಅಲ್ಲಿರೋ ಹೆಣ್ಮಕ್ಳು ಆಡ್ದಂಗೆ ಇವನ ಕೈಯಲ್ಲಿ ಆಡೋಕ್ಕಾಗಲಿಲ್ಲ. ಇವನು ಫಿಸಿಕಲು ಸ್ಟ್ರಾಂಗ್ ಇಲ್ಲ, ಮೆಂಟಲಿನೂ ಸ್ಟ್ರಾಂಗ್ ಇಲ್ಲ. ಇವಾಗ ನಾವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡ್ತಾ ಇದ್ದೀವಲ್ಲ, ಇದನ್ನು ನೋಡ್ಬೇಕಾದ್ರೆ ನಮಗೆ ಜ್ಞಾಪಕ ಬರೋದೇ ಕೆಲವರು. ಅದರಲ್ಲಿ ಕುಮಾರಿ ಇವಳು ಒಬ್ಳು. ಇನ್ನು ಅವಳ ಕೈಯಲ್ಲಿ ಅಷ್ಟು ಟಾಸ್ಕು ಆಡಿಸ್ತಾ ಇಲ್ಲ ಇವರು. ಅವನ್ನ ಕ್ಯಾಪ್ಟನ್ ಅಂತ ಅದೇನಕ್ಕೆ ಮಾಡಿದ್ರು? ಇವನ ಟೀಮಲ್ಲಿ ಇವನು ಜಾಸ್ತಿ ಟಾಸ್ಕ್ ಆಡಿಸ್ತಾ ಇರೋದೇ ಆ ಡಾಕ್ಟರ್ ಕೈಯಲ್ಲಿ. ಮತ್ತು ನಾನು ಆಡ್ತೀನಿ ಅಂದ್ಬಿಟ್ಟು ಇವನು ಹೋಗ್ತಾನೆ. ಆ ಡಾಕ್ಟರ್ ಆಡೋ ಅಷ್ಟು ಇವನ ಕೈಯಲ್ಲಿ ಆಡೋಕ್ಕಾಗಲ್ಲ. ಕುಮಾರಿನೇ ಹೇಳಿದ್ಲಲ್ವಾ, ಅವರು ಇವ್ರ ಥರ ನಾನು ನಿನ್ನ ಹತ್ರ ನಾಟಕ ಆಡಬೇಕಾ ಅಂತ. ಇದನ್ನೇ ನಾನು ಹೇಳ್ತಾ ಇರೋದು. ಕ್ಯಾಮ್ರಾ ಮುಂದೆ ತೋರಿಸ್ದಂಗೆ ಹಿಂದೆ ಇರಲ್ಲ ಇವರು. ಕ್ಯಾಮ್ರಾ ಮುಂದೆ ಬಂದು ನಾಟಕ ಆಡ್ತಾರೆ. ಕ್ಯಾಮ್ರಾ ಮುಂದೆ ಇವ್ರು ತೋರಿಸ್ಕೊಳೋದೇ ಬೇರೆ ಥರ ಇರುತ್ತೆ. ಆದರೆ ಇವರು ನಿಜವಾಗೂ ಯಾವ ರೀತಿ ಅಂತ ಆ ಟೀಮ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಕುಮಾರಿ ಅಲ್ಲಿ ಕಾಣಿಸ್ಕೊಂಡೇ ಇರೋದಕ್ಕೆ ಕಾರಣ ಇವ್ರು ಈ ರೀತಿ ಮಾಡ್ತಾ ಇರೋದಕ್ಕಾಗಿರತ್ತಾ, ಇಲ್ಲ ಅವ್ರ ಮನೆ ಕಡೆ ಏನಾದರೂ ಸಮಸ್ಯೆ ಇರೋದ್ರಿಂದ ಅವಳು ಹೋಗಿದ್ದಾಳ, ಇನ್ನು ಕುಮಾರಿ ಬರೋದೇ ಇಲ್ಲ, ಈ ರೀತಿ ಪ್ರಶ್ನೆಗಳು ತುಂಬ ಇದೆ. ಈಗ ನನಗನ್ನಿಸ್ದಂಗೆ ಕುಮಾರಿ ಎಲಿಮಿನೇಟ್ ಆಗಿರಲ್ಲ. ಹಾಗೇನಾದರೂ ಇದ್ದಿದ್ರೆ ಇವ್ರು ಹೇಳ್ತಾ ಇದ್ರು ಕುಮಾರಿ ಎಲಿಮಿನೇಟ್ ಆಗಿದ್ದಾಳೆ ಈ ರೀತಿ ಕಾರಣ ಅಂದ್ಬಿಟ್ಟು. ಇಲ್ಲ ಈ ಟೀಮ್ ಮೇಲೆ ಏನಾದರೂ ಅವಳು ಕೋಪ ಇದ್ದಿದ್ರೆ ಸ್ಟೇಜ್ ಮೇಲೆ ಅವಳು ಹೇಳ್ಬಿಟ್ಟು ಹೋಗ್ತಾ ಇದ್ಲು. ಇನ್ನು ಕುಮಾರಿನ ಅಷ್ಟು ಈಸಿಯಾಗಿ ಕಳಿಸ್ಕೊಡಲ್ಲ ಇವರು. ಯಾಕಂದರೆ ಅವಳಿಗೆ ಜನಗಳು ಸಪೋರ್ಟ್ ಇದೆ. ಯಾವುದಾದ್ರೂ ಕಾರಣದಿಂದ ಇವ್ರನ್ನ ಕೇಳ್ಕೊಂಡೇ ಹೋಗಿರ್ತಾಳೆ. ಈ ರೀತಿ ಸಮಸ್ಯೆ ಇದೆ ಬರೋದಕ್ಕಾಗಲ್ಲ ಅಂತೇಳಿ ಬರೋದೇ ಇಲ್ಲ ಅಂತ ಹೋಗಿರಲ್ಲ. ಅಕಸ್ಮಾತ್ ಆ ರೀತಿ ಏನಾದರೂ ಇದ್ದಿರೆ ಜಡ್ಜಸ್ಸೇ ಹೇಳ್ತಾ ಇದ್ರು. ಅದು ಏನಾಗಿರತ್ತೆ ಮುಂದೆ ಇದ್ರ ಬಗ್ಗೆ ಏನಾದರೂ ಹೇಳ್ತಾರಾ ಕಾದು ನೋಡೋಣ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.